ಇದ್ದು ಊರಲ್ಲೆಲ್ಲ ಕೂತು ಭಾಗವತ ಓದೋ ಬದಲು, ನಿನ್ನೇನು ಎಲ್ಲೋ ಟಿವಿಲಿ ಬರ್ತಾ ಇತ್ತು, ಶನಿ ಪ್ರವೇಶ ಆದ. ಶನಿ ನಮಗೆ ಪ್ರವೇಶ ಆಗಿದೆ, ಉದಾಸೀನ ಲೇಜಿನೆಸ್ ಪ್ರವೇಶ ಆದ ದಿನ ಶನಿ ಪ್ರವೇಶ ಆಯ್ತು, ಮಂದಗತಿ. ಹಾಗಾಗಿ ನಾವು 7:30-8 ಗಂಟೆಗೆ ಹೇಳುದು. ಇನ್ನೊಂದು, ನಮ್ಮ ಹೆಂಗಸರು ಹೇಳ್ತೇವೆ ವಾಸ್ತು ಸರಿ ಇಲ್ಲ ಅಂತ. ಯಾಕೆ? ನಾವು 10 ಗಂಟೆಗೆ ಎದ್ದು ರಂಗೋಲಿ ಹಾಕ್ಬೇಕಾದ್ರೆ ವಾಸ್ತವವೇ ಸರಿ ಇಲ್ವಲ್ಲ. ಇನ್ ಯಾವ ವಾಸ್ತು ಹೊಡೆದು ಏನು ಮಾಡೋಣ? ಗೋಡೆ ಹೊಡೆದಾಯ್ತು, ಉಂಗುರ ಹಾಕಿ ಆಯ್ತು, ಆಮೆ ಹಾಕಿ ಆಯ್ತು, ಕೋಣನೊಂದು ಹಾಕ್ಬೇಕಷ್ಟೆ. ವೈ ಯು ಪೀಪಲ್ ಆರ್ ನಾಟ್ ಪ್ರಾಕ್ಟಿಕಲ್ ಅಂತ. ನಾಗರಾಜು ಇದೇ ಕೆಲಸ ಮಾಡ್ತಾ ಇದ್ರೆ ಮನೆ ತುಂಬಾ ಸರಳ ವಾಸ್ತು ಆಗ್ತಿತ್ತು. ಅವರು, ನಾನು ಏನೋ ಹೇಳ್ಬೇಕು, ನನ್ನ ಗುರುಗಳು ಹೇಳಿದ್ರು, ಅವರಿಗೆ ಈಕ್ವಲೆಂಟ್ ಪದ ಅಂದ್ರೆ ತೀರ್ಥಹಳ್ಳಿಯ ಕರ್ನಾಟಕದ ಕರ್ಮಯೋಗಿ ಬಸವಣ್ಣನ್ ನೋಡಿದೀವಿ, ಓಡಾಡೋ ಬಸವಣ್ಣನ್ ನೋಡ್ತಾ ಇದ್ದೀವಿ. ಯಾಕೆ? ಬಸವಣ್ಣ ಕರ್ಮ ಮಾಡ್ತಿದ್ದ, ದೊಡ್ಡ ಸನ್ಯಾಸಿ, ದೊಡ್ಡ ಭಕ್ತ, ಕೆಲಸ ಮಾಡದೆ ಎಲ್ಲೂ ಊಟನೂ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಮಾದರಿ ಅಂತ ಹೇಳ್ಬೋದು. ಹಾಗಾದ್ರೆ ನೀವೇನಾರು ಅವರಿಗೆ ಸನ್ಮಾನ, ಅಭಿನಂದನೆ, ಶಾಲು, ಹೂ, ಬಾಡೋಗು ಹಣ್ಣದು ಅದನ್ನು ಕೊಡಬೇಡಿ. ಬಾಳೆಹಣ್ಣು ತರಬೇಡಿ, ಬಾಳನ್ನು ಹಣ್ಣು ಮಾಡಿ ಅಂತ. ಅವರು ಬಾಳೆ ಹಣ್ಣಾಗಾಯ್ತು, ಅವ್ರ ಬಾಳು ಹಣ್ಣಾಗಿ ಆಯ್ತು, ನೀವು ನಿಮ್ಮ ಬಾಳನ್ನು ಹಣ್ಣು ಮಾಡಿ. ಇದೇ ತೀರ್ಥಹಳ್ಳಿ ಅವ್ರು ಕುಡಿದ ನೀರೇ ನೀವು ಕುಡಿತಾ ಇರೋದು. ಕಿಮ್ಮನೆ ಆಗ್ಲಿ, ಜ್ಞಾನೇಂದ್ರ ಆಗ್ಲಿ, ನಿವೇದನ ಆಗ್ಲಿ, ಮಾಲ್ತೇಶ್ ಆಗ್ಲಿ, ನಮ್ಮ ಪ್ರಿನ್ಸಿಪಲ್ ಆಗ್ಲಿ, ಅವರೆಲ್ಲ ಊಟ ಮಾಡಿದ ಊಟನೇ ನೀವು ಊಟ ಮಾಡಿದ್ವಿ. ನಾವೇನ್ ಮಾಡ್ಬೇಕು ಅಂತ ಥಿಂಕ್ ಮಾಡಿಲ್ಲ, ನಾವು ಬರೀ ಕ್ಲಾಪ್ಸ್ ಅಲ್ಲಿ ಇದ್ದೀವಿ. ಸ್ಟೇಜ್ ಮೇಲೆ ನಾವು ನೆಕ್ಸ್ಟ್ ಕಾಮಿಡಿ ಟೈಮ್ ನೋಡೋದು, ಆದ್ರೆ ನಾವು ದೇಹ ಬಿಟ್ಟಾಗ ನಾವು ಕಾಮಿಡಿ ಟೈಮ್ ಆಗ್ಬಾರ್ದಲ್ವಾ ಅಲ್ವಾ? ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇರೋದೇನು? ದುಡ್ಡು ಮಾಡು, ಓದು, ದುಡ್ಡು ಮಾಡು, ಅಷ್ಟೇ ಗೊತ್ತಿರೋದು. ನಾವಿದಕ್ಕೆ ರೋಬೋಟಿಕ್ಸ್ ಅಂತ ಹೇಳೋದು. ಭಾವನೆ ಇಲ್ಲದ ಜೀವನ ಶವ ಇದ್ದ ಹಾಗೆ. ನಾಗರಾಜ್ ಒಳಗಿದ್ದ ಇನೋವೇಟಿವ್ ಭಾವನೆ ಇವತ್ತು ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡಿದೆ. ನಂಗೆ ಇವತ್ತು ಶಾಕ್ ಆಗಿದೆ. 3 ರೋಡ್ ನನಗೆ ಇಷ್ಟ, ಯಾರು ಮಾಡಿದ್ದು ಅಂತ ಗೊತ್ತಿರ್ಲಿಲ್ಲ. ಇವತ್ತು ಆ ಪುಣ್ಯಾತ್ಮನಿಗೆ ನಾನೊಂದು ನಮಸ್ಕಾರ ಮಾಡಿದ್ದೀನಿ. ಹೊಗಳದು, ಭಾಗವತ ಹೇಳೋದು ಅದೆಲ್ಲ ಹಳೆ ಕತೆ, ಬಿಟಾಕಣ. ನಾವು ಹೇಗಿರ್ಬೇಕು ಯೋಚನೆ ಮಾಡಿ. ಬರೀ ಪ್ರಪಂಚದಿಂದ ನಾವು ಪಡ್ಕೊಳ್ಳೋದು ಸರಿ, ಪ್ರಪಂಚಕ್ಕೆ ಏನ್ ಕೊಟ್ವಿ? ಇವತ್ತು ಮಂಡಗದ್ದೇನೋ ಹಳ್ಳಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ನಿವೇದನನ ಹುಡುಗ ತೋರಿಸಿದ್ದಾನೆ. ತೀರ್ಥಹಳ್ಳಿ ಅಂತ ಹೇಳೋ ಜನಗಲ್ ಅನ್ನೋ ಕುಗ್ರಾಮನ್ನ ಮಾಲ್ತೇಶ್ ಜನಗಲ್ ಅಂತ ಒಂದುಂಟು ಸೈಟ್. ರತ್ನಾಕರ್ ಅವರ ಹೆಸರು ಪಕ್ಕ ಕಿಮ್ಮನೆ ಅಂತ ಉಂಟು ನೋಡಿ. ಹುಟ್ಟು ಅರ್ಥಪೂರ್ಣ ಆಗಿರ್ಬೇಕು. ಆರ್ಗದ ಹೆಸರು ಜ್ಞಾನೇಂದ್ರ ಅವರ ಹೆಸರಲ್ಲಿ ಸೇರ್ತು. ಎಲ್ಲಿ ತನಕ ಜ್ಞಾನೇಂದ್ರ ಅವರ ಹೆಸರು ನಿಲ್ಲುತ್ತೋ ಪ್ರಪಂಚದಲ್ಲಿ, ಆರ್ಗದ ಹೆಸರು ನಿಲ್ಲು. ನಾವ್ ಯಾವಾಗ್ಲೂ ಹೇಳ್ತೀವಿ, ಡೆಲ್ಲಿಗೆ ಹೋಗ್ಬೇಡಪ್ಪ, ಹಳ್ಳಿಯನ್ನ ದಿಲ್ಲಿ ಮಾಡು, ಅದು ನಿನ್ನ ತಾಕತ್ತು. ನಾನೊಂದು ಆರ್ಟಿಕಲ್ ಅಲ್ಲಿ, ನಿವೇದನ ಆರ್ಟಿಕಲ್ ಅನ್ನ ನಾನು ನೋಡಿದ್ದೆ. ಅದರಲ್ಲಿ ಒಂದು ಮಾತು ಅವನು ಹೇಳ್ತಾನೆ, ಎಲ್ಲರೂ ಸಿಟಿಲ್ ಹೋಗಿ ಆಫೀಸ್ ಮಾಡಿದ್ರು, ನಾನು ಮಂಡಗದ್ದೆಲ್ಲೇ ನನ್ನ ಹೆಡ್ ಆಫೀಸ್ ಇಟ್ಕೊಂಡಿದ್ದೀನಿ. ಅದು ತಾತ್ವಿಕ ಚಿಂತನೆ. ನಾವೇಳು, ನೀವು ನಿಮ್ಮನ್ನು ಪ್ರೀತಿಸಿ, ಆಮೇಲೆ ಮನೆಯನ್ನು ಪ್ರೀತಿಸಿ, ಸಂಬಂಧಗಳನ್ನು ಪ್ರೀತಿಸಿ, ಸತ್ಯವನ್ನು ಪ್ರೀತಿಸಿ, ಹಳ್ಳಿಯನ್ನು ಪ್ರೀತಿಸಿ, ದೇಶವನ್ನು ಪ್ರೀತಿಸಿ. ಫಸ್ಟ್ ರಾಜ್ಯ ಪ್ರೀತಿಸಿ, ದೇಶವನ್ನು ಪ್ರೀತಿಸಿ. ಭಾಷಣಕ್ಕೆ ಅದನ್ನು ಸೀಮಿತ ಮಾಡಬೇಡಿ. ನಾವೆಲ್ಲ ದೇಶಕ್ಕೆ ಒಳ್ಳೇದು ಬಯಸ್ತೀವಿ ಅಂತೀವಿ, 7-9ವರೆಗೆ ನಮಗೆ ಒಳ್ಳೇದಾಗೋದೇ ದೊಡ್ಡ ಸಂಕಷ್ಟ. ನಮ್ಮ ಹೆಂಗಸರು ಹೇಳ್ತಾರೆ, ಮಕ್ಕಳು ಗೌರವ ಕೊಡ್ಬೇಕು ತಂದೆ ತಾಯಿಗೆ, ಅವಳು ಗಂಡನಿಗೆ ಎದುರೆದ್ರೆ ಬೈತಾ ಇರ್ತಾರೆ. ಇದು ಸುಮಾರು ಮನೇಲಿ ನಾವು ಲಲಿತಾ ಸಹಸ್ರನಾಮ ನೋಡಿದೀವಿ. ಅವಳು ಸಹಸ್ರನಾಮ ಮಾಡ್ತಾ ಗಂಡನಿಗೆ ಹೇಳ್ತಾರೆ, ಸುಮ್ಮನಿರಿ ಕಂಡಿದ್ದೀನಿ. ಅಲ್ಲಿಗೆ ಸಹಸ್ರನಾಮಕ್ಕೆ ಅದು ಒಂದು ಸೇರ್ತಲ್ಲ, ಎಕ್ಸ್ಟ್ರಾ 1001. ಮೊನ್ನೆ ಯಾರು ನಿನ್ನೆ ಒಬ್ಳು ಮೀಟ್ ಆಗಿದ್ದು, ನನ್ನ ಮಗ ಮ್ಯಾಥ್ಸ್ ಅಲ್ಲಿ ಫೇಲ್ ಆದ ಅಂತ. ಏನು? ಶನಿ ಪಂಚಮದಲ್ಲಿದ್ದಾನೆ ಅಂತ. ಶನಿ ಪಂಚಮದಲ್ಲ, ನಿಜವಾದ ಶನಿ ನೀನೇ ಅವನಿಗೆ ಅಂತ. ಯಾಕೆ? ಅವನು ಫೇಲ್ ಆಗಿ ಬಂದ್ರು ನೀನು ಊಟ ಹಾಕ್ತಿದ್ಯಲ್ಲ, ತಾಯಿ ಅಲ್ಲ ನೀನು. ತಾಯಿ ಅಂದ್ರೆ ಕಪಾಲಿಗೆ ಬಾರಿಸಿ ಅವನನ್ನ ಊಟ ಜೀವನ ಮಾಡೋದು ಹೇಳಿಕೊಡ್ಬೇಕು. ಅದು ನಿಜವಾದ ತಾಯಿ. ಇಲ್ಲ ಗಾಂಧಾರಿ ಆಗ್ತೀವಿ, ಕುಂತಿಯಾಗಿ ಎಲ್ಲರೂ. ಪ್ರತಿಯೊಬ್ಬರನ್ನು ಮಾಡೆಲ್ ಆಗಿ ಹೇಳೋ ಬದಲು ನಿಮ್ಮ ಮಕ್ಕಳಿಗೆ ನೀವೇ ಮಾಡೆಲ್ ಅಂತ ಹೇಳಿ ಅಲ್ವಾ? ಇವರ್ ದ ಕನ್ಸ್ಟ್ರಕ್ಟರ್ ಅಂಡ್ ಇವರ್ ದ ಡಿಸ್ಟ್ರಕ್ಟರ್. ತೀರ್ಥಹಳ್ಳಿಯನ್ನು ಉಳಿಸಿದ್ದು ನಮ್ಮ ಹಳೆ ಹಿಂದಿನ ಸಂಸ್ಕಾರ, ಹಾಳು ಮಾಡ್ತಿರೋದು ವೆಸ್ಟರ್ನ್ ಕಲ್ಚರ್. ನಾವೇ ಅಲ್ವಾ? ಬೇರೆ ಯಾರಿದ್ದಾರೆ? ಯಾವ ತೀರ್ಥಹಳ್ಳಿ ಸಂಸ್ಕಾರಕ್ಕೆ ಹೆಸರಾಗಿತ್ತು, ಇವತ್ತು ತೀರ್ಥಹಳ್ಳಿ ಅವಸ್ಥೆ ನೋಡ್ಬೇಕು.
ಯಾಕೆ ಕೇಳಿದಿ? ನಾಗರಾಜೇನೋ ರೋಡ್ ಸುಂದರ ಮಾಡಿದ್ರೆ ಅಟ್ಲೀಸ್ಟ್ ನಾವು ನಮ್ಮ ಬೀದಿ ಯಾರು ಸುಂದರ ಮಾಡೋಣ, ಅದು ನಿಜವಾಗ್ಲೂ ಅವರಿಗೆ ಗೌರವ ಅಲ್ವಾ? ಅವ್ರ ಅಂತ ಲೈವ್ ಟ್ರಾಫಿಕ್ ಅಲ್ಲಿ ಯುದ್ಧ ಮಾಡಿ ಅಭಿಮನ್ಯು ಚಕ್ರವ್ಯೂಹ ಭೇದಿಸಿದಾಗ ಇದನ್ನೆಲ್ಲ ಸರಿ ಮಾಡಿದ. ಅಟ್ಲೀಸ್ಟ್ ನಾವೇನೇನ್ ಮಾಡ್ತಾ ಇದ್ದೀವಿ ನೋಡಿ, ನಾವೇನ್ ಮಾಡ್ಬೋದು ನೋಡಿ. ಬರೀ ನಿಮ್ಮ ಜೀವನವನ್ನ ಹುಟ್ಟಿದಬ್ಬ, ಮದುವೆ, ವೈಕುಂಠ ಸಮಾರಾಧನೆ, ರಿಸೆಪ್ಷನ್ನು, ನ್ಯೂ ಇಯರಿಗೆ ಸೀಮಿತ ಮಾಡಬೇಡಿ. ನ್ಯೂ ಇಯರ್ ಅಂದ್ರೆ ಬಿ ಇನೋವೇಟಿವ್, ಹೊಸತನದಲ್ಲಿ ಬದುಕಿ, ಅದು ನ್ಯೂ ಇಯರ್. ಬೆಗ್ಗೋಡ್ದು ಹೂ ಅಂತ ಹೇಳಿ ನರಿಯ ಸ್ವರೂಪವನ್ನು ಧಾರಣೆ ಮಾಡುವುದು ನ್ಯೂ ಇಯರ್ ಅಲ್ಲ. ನಾವು ಮೊನ್ನೆ ಹೇಳಿತ್ತು, ನಿಜವಾಗ್ಲೂ ನೀನು ಹೊಸ ವರ್ಷ ಅಂದ್ರೆ ನಿನಗೆ ಜೀವನ ಕೊಟ್ಟು ತಂದೆ ತಾಯಿ ಕಾಲ್ ತೊಳಿ ಶುರು ಹೋಗಿ. ಅವರು ನಿನಗೆ ಆ ದೇಹ ಕೊಟ್ಟಿದ್ದಾರೆ, 1 ವರ್ಷ ಎಕ್ಸ್ಟ್ರಾ ಆಯ್ತಾ ಆ ದೇಹಕ್ಕೆ, ಆ ಭಿಕ್ಷೆಗೆ ಋಣ ತೀರಿಸು. ಮಧ್ಯಾಹ್ನ ಹೋಗಿ ಹೊಟ್ಟೆಗಿಲ್ದವರಿಗೆ ಊಟ ಹಾಕು, ಅದು ಒಂದು ಹೊಸ ವರ್ಷ. ರಾತ್ರಿ ನೀನು ಪಾರ್ಟಿ ಮಾಡ್ಕೋ, ಅದು ನಿನಗೆ ಬಿಟ್ಟು ಪರ್ಸನಲ್. ಆದ್ರೆ ನಿನ್ನ ಹುಟ್ಟು ನಿನಗೆ ಹುಟ್ಟಿ ಅರ್ಥ ಕೊಡುವಾಗಿರ್ಬೇಕು, ಅದು ಹುಟ್ಟದಬ್ಬ. ಈಗಷ್ಟೇ ಮಣಿ ಹೇಳ್ದ, ಮಡಿ ಮೈಲಿಗೆ ನಮಗೆ ದೊಡ್ಡ ಶಾಕ್. ಈ ಹೂ ಇದೆ ನಮ್ಮ ಎದುರುಗಡೆ, ಅದು ಯಾವ ಜಾತಿ ಯಾವ ದೇವರಿಗೆ ಇಟ್ಟರು ಅದು ಅರ್ಪಣೆ ಆಗತ್ತೆ. ಯಾಕೆ ಮನುಷ್ಯರಲ್ಲಿ ಭೇದ? ದೇವರೊಂದು ಸೃಷ್ಟಿ ಆ ಹೂ ಆದ್ರೆ ಅದಕ್ಕೆ ಯೂನಿಫಾರ್ಮ್ನೆಸ್ ಉಂಟು ಅಂದ್ರೆ ಪ್ರತಿಯೊಬ್ಬರಿಗೂ ಭಗವಂತ ಸ್ವಂತನೇ. ಭಗವಂತ ಅಂದ್ರೆ ಒಂದು ವಿಗ್ರಹ ಅಲ್ಲ, ತತ್ವ. ಸಿದ್ಧಾಂತಗಳನ್ನು ಇಟ್ಕೊಂಡು ಬದುಕಿದ್ದಕ್ಕೆ ಅವ ಸಿದ್ಧಾರ್ಥ ದೇವಸ್ಥಾನಕ್ಕೆ ಹೋಗಿದ್ದು ಕಮ್ಮಿ. 4-5 ಮಾಡಿದ್ದ, ಕೆಲಸದವರನ್ನ ದೇವರು ಅಂತ ನೋಡ್ತಾ ಇದ್ದ, 1. 2ನೇದು ತಂದೆ ತಾಯಿನ ದೇವರು ಅಂತ ನೋಡ್ತಾ ಇದ್ದ. ಯಾರನ್ನು ನಿಷ್ಠೂರವಾಗಿ ಸಿದ್ಧಾರ್ಥ ಮಾತಾಡಿದ್ ನಾನು ನೋಡ್ಲಿಲ್ಲ. ಸಣ್ಣ ಕೆಲಸದವರನ್ನು ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸ್ತಾ ಇದ್ದ. ಕೆಲಸದವರನ್ನು ಭಾವವೇ ಇರ್ತಿರ್ಲಿಲ್ಲ, ಅದು ಅದ್ವೈತ. ಯಾರೋ ಕೇಳಿದ್ರು, ನೀವು ನಿಮ್ಮ ಆಶ್ರಮದಲ್ಲಿ ಹಣ್ಣು ಹೂವು ದುಡ್ಡೆಲ್ಲ ತಂದ್ರೆ ಯಾಕೆ ಬೈತೀರಿ? ಐ ಆಮ್ ಡೂಯಿಂಗ್ ದ ರಿಫಾರ್ಮೇಶನ್, ನಾಟ್ ಮ್ಯಾನಿಪ್ಯುಲೇಷನ್. ಹಣ ಮಾಡುವುದಾದ್ರೆ ನಂಗೆ 1 ಸೆಕೆಂಡ್, ಕೋಟಿ, ಒಂದು ದಿನ ಬೇಡ, 1 ಗಂಟೆ ಸಾಕು. ಅದರಿಂದ ಆಗಿದ್ದಾರು ಏನು ಪ್ರಪಂಚದಲ್ಲಿ? ನಿಮ್ಮೆಲ್ಲರ ಹತ್ರನೂ ಹಣ ಇದೆ, ಸಮಾಧಾನ ಇಲ್ವಲ್ಲ? ಎಲ್ಲರೂ ಎದುರುಗಡೆ ಕೂತವ್ರು ಯಾಕೆ ನಗ್ಲಿಕ್ಕೆ ಬಂದಿದ್ದೀರಿ? ಜೀವನದಲ್ಲಿ ಅಳ್ತಾ ಇದ್ದೀರಿ ಅಷ್ಟೇ. ಯಾರೋ ಹೇಳಿದ್ದು, ಒಬ್ಬ ದಮ್ ಹೊಡಿತಾನೆ, ಅವನ ಸ್ಟ್ರೆಸ್ ರಿಲೀಫಿಗೆ ದಮ್ ಹೊಡಿಯೋದು, ಎಣ್ಣೆ ಹೊಡಿಯೋದು ಅದಕ್ಕೆ, ಸೈಟ್ ಹೊಡಿಯೋದು ಅದಕ್ಕೆ, ತಿರುಗಾಡೋದು ಅದಕ್ಕೆ, ತಿನ್ನೋದು ಅದಕ್ಕೆ. ಒಟ್ಟಿನಲ್ಲಿ ಆ ಸ್ಟ್ರೆಸ್ ಇಂದ ಹೊರಗೆ ಬರಬೇಕು. ಆದ್ರೆ ಇದಿಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದು, ಸುಮ್ಮನೆ ಕೂತ್ಕೊಂಡ್ರೆ ಆರಾಮಾಗ್ತದೆ ಮನಸ್ಸು. ಕೆರಳಿದ ಮನಸ್ಸನ್ನಲ್ಲೇ ಸುಮ್ಮನೆ ಇರ್ಲಿಕ್ಕೆ ಬಿಡ್ಬೇಕು, ಅದನ್ನ ಮತ್ತೆ ಕೆರಳಿಸ್ಬಾರ್ದು ಅಲ್ವಾ? ನಾವು ನನ್ನ ಹತ್ರ ಪ್ರತಿ ಫಿಲ್ಮ್ ಆಕ್ಟರ್ ಬಂದಾಗ ಕೇಳೋದು, ಹೊರಗಿಂದ ನಗಾಡ್ತಿದ್ವಿ, ಒಳಗಿಂದ ಅಳ್ತಾ ಇದ್ದೆ. ಯಾಕೆ? ಪ್ರತಿ ನಮ್ಮ ಮಲೆನಾಡು ಕರ್ನಾಟಕ ಹಾಳಾಗಿದ್ದು ಒಂದೇ ಒಂದು ದುರ್ಬುದ್ಧಿಯಿಂದ, ನ್ಯಾರೋ ಮೈಂಡ್. ನಾವಿವತ್ತು ಬೆಳಿಗ್ಗೆ ಯಾರ ಹತ್ರ ಹೇಳಿ, ದೇಶ ಹಾಳಾಗಿದ್ದು ಉದಾಸೀನದಿಂದ. ಒಬ್ಬ ದುಡಿದು 10 ಜನ ಊಟ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ, ಅದಕ್ಕೆ ದಾರಿದ್ರ್ಯ ಬಂದಿದೆ. ಇದು ವಾಸ್ತು ಅಲ್ಲ. ಅದನ್ನು ಮಕ್ಕಳಿಗೆ ಮೊದಲು ಹೇಳ್ಕೊಡಿ. ದುಡ್ಡು ಮಾಡೋದು ಮಾತ್ರ ಹೇಳ್ಬೇಡಿ, ದುಡ್ಡನ್ನು ಉಪಯೋಗಿಸೋದು ಕರೆಂಟು ಚಾರ್ಜ್ ಆದ್ರೆ ಆ ಕರೆಂಟ್ ಯೂಸ್ ಆಗೋದು ಹೇಗೆ ಅನ್ನೋದು ಮಕ್ಕಳಿಗೆ ಗೊತ್ತಿರ್ಬೇಕು. ಅವಾಗ ಅವರು ಮನುಷ್ಯರಾಗ್ತಾರೆ, ಇಲ್ಲ ರೋಬೋಟ್ ಆಗ್ತಾರೆ. ICICಯಲ್ಲಿ ನೋಡಿ, ಅವರು ಓದಿದ್ದು ಸರ್ಕಾರಿ ಶಾಲೆ, ಇಲ್ಲಿ ಕೂತ ಅಷ್ಟು ಜನ ಓದಿದ್ದು ಸರ್ಕಾರಿ ಶಾಲೆ. ಅವ್ರು ಇಲ್ಲಿ ಕೂತವ್ರು ಯಾರು ICIC ಅಲ್ಲ, ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅನ್ನು ದಾಟಿ ಬೆಳೆದಿದ್ದಾರೆ ಇಲ್ಲಿದ್ದವರೆಲ್ಲ. ನಾವು ಮಕ್ಕಳನ್ನ ತಗೊಂಡೋಗಿ ICICಗೆ ಆಗ್ಬೇಕು, ಆ 2ನೇ ಕ್ಲಾಸ್ ಹುಡುಗಂಗೆ ತಗೊಂಡೋಗಿ PUC ಸಿಲೆಬಸ್ ಹಾಕ್ಸ್ತಾ ಇರ್ತೀವಿ ಅಲ್ವಾ? 9 ತಿಂಗಳಾದ್ಮೇಲೆ ಡೆಲಿವರಿ ಆಗೋದನ್ನ 2ನೇ ತಿಂಗಳೇ ಹೊರಗೆ ತೆಗೆದ್ರೆ ಏನಾಗುತ್ತೆ? ಅಬೋಷನ್ ಆಗ್ತದೆ. ಈಗಿನ ಮಕ್ಕಳ ಪರಿಸ್ಥಿತಿ ಹಾಗೆ ಆಗಿರೋದು. ಅವರಲ್ಲಿ ಅಜ್ಜಿ ಭಾವನೆ ಇಲ್ಲ, ಸಂಸ್ಕಾರ ಇಲ್ಲ. ಅವ್ರಿಗೆ ಗೊತ್ತಿರೋದು 2: ಟೈ ಹಾಕೋ, ಪೌಡ್ರ್ ಹಾಕೊಳ್ಳೋ, ತಲೆ ಬಾಚ್ಕೊಳ್ಳೋ, ವಾಟ್ಸಪ್ಪಿಗೆ ಫೋಟೋ ಹಾಕು. ನಾವೇ ಪ್ಲೀಸ್ ವೇಕಪ್. ಕಂಡವರಿಗೆ ತೋರಿಸ್ಲಿಕ್ಕೆ ಬದುಕಬೇಡಿ, ಅದು ವ್ಯಭಿಚಾರ. ಕಂಡವರಿಗೆ ತೋರಿಸ್ಲಿಕ್ಕೆ ಬದುಕೋದು ದೊಡ್ಡ ವ್ಯಭಿಚಾರ. ನಾವೇಳು ನಿಮಗೋಸ್ಕರ ನೀವು ಬದುಕದು ಕಲೀರಿ. ಧರ್ಮವನ್ನ ಮಡಿ ಮೈಲಿಗೆ ಹೆಸರಲ್ಲಿ ಆ ಧರ್ಮಕ್ಕೆ ಅರ್ಥ ಇಲ್ದಾಗ ಮಾಡಬೇಡಿ. ಭಗವಂತ ಅಂದ್ರೆ ಸತ್ಯ, ಪ್ರೀತಿ, ಬದುಕು, 3 ಎಥಿಕ್ಸ್.
ಯಾರು ಹೇಳಿದ ಹಾಗಾದ್ರೆ ನಾವೆಲ್ಲ ಮನುಷ್ಯರಲ್ವಾ? ಮನುಷ್ಯರ ತರ ಆಕ್ಟ್ ಮಾಡ್ತಾ ಇದ್ದೀವಿ, ಮನುಷ್ಯರಾಗಿಲ್ಲ. ಆಗಿದ್ರೆ ನಮ್ಮ ಊರಲ್ಲಿ ಯಾರು ಬಡವರು ಇರ್ತಿರ್ಲಿಲ್ಲ, ಯಾವ ರೈತರು ಸುಸೈಡು ಮಾಡ್ಕೊಳ್ತಿರ್ಲಿಲ್ಲ. ನಾವ್ ಹೇಳಿದ್ ಕಣ್ಣಿಗೆ ಕಾಣೋ ದೇವರ 5 ಜನ ಇದ್ದಾರೆ ಅಂತ. ಒಂದು ತಾಯಿ, ಭೂಮಿ, ಹಸು, ದೇಶ, ಪ್ರಕೃತಿ, ಮತ್ತೆ ನಮಗೆ ನಿತ್ಯ ಅನ್ನ ಕೊಡ್ತಾ ಇರೋ ರೈತರು, ದಿನ ನಮ್ಮ ಬೀದಿ ಕಸ ಗುಡಿಸ್ತಾ ಇರೋ ಮುನ್ಸಿಪಲ್ ವರ್ಕರ್ಸ್, ಇವರೆಲ್ಲ ಕಣ್ಣಿಗೆ ಕಾಣೋ ದೇವ್ರು. ಮೊನ್ನೆ ಒಂದು ಫಂಕ್ಷನ್ ಅಲ್ಲಿ ಕೇಳಿದ್ರು, ನೀವು ಕೂರೋ ಪೀಠದಲ್ಲಿ ಮಂಗಳಮುಖಿಯರನ್ನು ಕೂರಿಸಿ ಪಾದ ತೊಳೆದಿದ್ದು ಅನಾಚಾರ ಆಗ್ಲಿಲ್ವಾ? ಯಾವ್ದು ಆಚಾರ? ಒಬ್ಬ ಮನುಷ್ಯನನ್ನ ಪ್ರೀತಿಯಿಂದ ನೋಡುದು ಆಚಾರ, ನೀವ್ ಹೇಳಿದ್ದ ಅನಾಚಾರ ಅನ್ಕೊಳ್ತೀನಿ. ಅವಳು ₹1 ಕೊಟ್ರೆ ಶುಭ ನಿಮಗೆ, ಅವಳೇ ನನ್ನ ಪೀಠದಲ್ಲಿ ಕೂತು ಪಾದ ಪೂಜೆ ಆದ್ರೆ ಅಶುಭ. ಒಬ್ಬ SC/ST ಗೆ ನಾನು ಉಪನಯನ ಮಾಡಿದಾಗ ಇದೇ ಪ್ರಶ್ನೆ ಇದ್ದಿದ್ದು. ಅವರಿಗೆ ಹೇಗೆ ಕೊಟ್ರಿ? ವಾಲ್ಮೀಕಿ ಯಾರು ಕೇಳಿದ್ರು. ರಾಮಾಯಣ ನಮಸ್ಕಾರ ಮಾಡ್ತೀರಲ್ಲ, ವಾಲ್ಮೀಕಿ ಯಾರು? SC/ST. ವ್ಯಾಸರ ಯಾರು? ಬೆಸ್ತ. ಗುರುಪೂರ್ಣಿಮೆ ಮಾಡ್ತೀವಿ ಅವ್ರಿಗೆ. ಯಾರು? ನೀವೊಂದಿಷ್ಟು ದೇವಸ್ಥಾನದಲ್ಲಿ ಯಾಕೆ ಊಟ ಮಾಡಲ್ಲ? ನಾವ್ ಹೇಳಿತ್ತು, ನನಗೆ ಆ ಪಂಕ್ತಿ ಊಟ ಇಷ್ಟ ಅಲ್ಲ, ಅವರ ಧರ್ಮಕ್ಕೆ ನಾನು ವಿರೋಧಿ ಅಲ್ಲ, ಆದ್ರೆ ನಾನು ನನ್ನ ಸಿದ್ಧಾಂತ ಬಿಟ್ಟು ಬದುಕಲ್ಲ. ನಾವು ನಮಸ್ಕಾರ ಮಾಡಿದ್ದು ಅದಕ್ಕೆ, ನನ್ನಲ್ಲಿ ದೇವರಿದ್ರೆ ನಿಮ್ಮೆಲ್ಲರಲ್ಲೂ ಇದ್ದ. ಆ ಸತ್ಯವನ್ನು ಒಪ್ಪಿ ಬದುಕ್ತಾ ಇರೋದು. ನೀವೇನೋ ನಂಗೆ ಆಸ್ಕಾರ ಅವಾರ್ಡ್ ಕೊಡ್ತೀರಿ ಅಂತಲ್ಲ, ನನ್ನ ಬದುಕು ಹೀಗಿರಬೇಕು ಅಂತ ನನ್ನದೇ ಆದ ಸಿದ್ಧಾಂತಗಳಿದೆ, ನಾನು ಹಾಗೆ ಬದುಕವನು. ನೀವು ಹೇಳೋ ಸ್ನಾನವನ್ನ ನಾನು ಒಪ್ಲಿಲ್ಲ, ನಾನು ಹೇಳೋ ಸ್ನಾನ ಇಷ್ಟೇ, ಟ್ರಾನ್ಸ್ಪರೆನ್ಸಿ ಆಗಿ ಬದುಕಿ. ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ಮಕ್ಕಳಾಗ್ಲಿ, ಯಾವ ಮನೇಲೂ ಗಲಾಟೆ ಆಗೋ ಪ್ರಶ್ನೆ ಇಲ್ಲ. ಬೇಕಾದ್ರೆ ವಾಸ್ತು ಪ್ರಕಾರ ಮನೆ ಕಟ್ತಿದ್ರು ಪರವಾಗಿಲ್ಲ, ವಾಸ್ತವಕ್ಕೆ ಬರೋಣ. ನಾವು ಮೊನ್ನೆ ಒಬ್ರಿಗೆ ಹೇಳಿದ್ವಿ, ನಮ್ಮ ಮಲೆನಾಡಿನ ಅರ್ಧ ದುಡ್ಡು ಆಸ್ಟ್ರಾಲಜಿಗೆ ಹಾಳು ಮಾಡ್ತಾ ಇದ್ದಾರೆ. ನಮ್ಮ 10 ವರ್ಷದ ಹಿಂದೆನೂ ವಯಸ್ಸಾದವ್ರು ಬದುಕಿದ್ರು, ಅವ್ರು ಯಾರು ಇದನ್ನೆಲ್ಲ ನಂಬಿ ಬದುಕಿರ್ಲಿಲ್ಲ. ಅವ್ರು ಸಂಬಂಧಗಳನ್ನು ನಂಬ್ತಿದ್ರು, ದುಡಿಮೆಯನ್ನು ನಂಬ್ತಾ ಇದ್ರು, ಸಿದ್ಧಾಂತಗಳನ್ನು ನಂಬ್ತಿದ್ರು. ಎಲ್ಲೂ ದುಃಖವೇ ಇರ್ಲಿಲ್ಲ. ನಾವು 2 ಜನ ಇದ್ರು ಮನೇಲಿ ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಗಾಡ್ಲಿಕ್ಕಂತಾನೆ ಒಂದು ಕಡೆ ಹೋಗ್ತಾ ಇದ್ದೀವಿ. ಅವಸ್ಥೆ ಹೇಗಿದೆ? ಕಾರಣ ನಮ್ಮಲ್ಲಿ ತಾತ್ವಿಕ ಚಿಂತನೆ ಇಲ್ಲ, ಗೊಡ್ಡಾಚಾರಗಳಲ್ಲಿ, ಮೂಢನಂಬಿಕೆಯಲ್ಲಿ, ಅಂಧವಿಶ್ವಾಸದಲ್ಲಿ ಮುಳುಗೋಗಿದ್ದೀವಿ. ನಾ ಮೊನ್ನೆ ಒಬ್ರು MLA ಕ್ಯಾಂಡಿಡೇಟಿಗೆ ಹೇಳ್ತೀವಿ, ಎಲೆಕ್ಷನ್ ಅಂತ ಹೇಳಿ ಕುತ್ತಿಗೆ ತುಂಬಾ ಲಿಂಬೆಹಣ್ಣು, ಏಲಕ್ಕಿ ಹಾರ ಎಲ್ಲ ಹಾಕೊಂಡು ತಿರುಗಬೇಡ, ಓಟ್ ಬಿಡಲ್ಲ, ಪಿತ್ತ ಬರಲ್ಲ ಅಷ್ಟೇ ಏಲಕ್ಕಿ ಹಾಕೊಂಡ್ರೆ. ಅದ್ರ ಬದಲು 1-2 ವಾರ್ಡಿಗೆ ಹೋಗಿ ಓಟ್ ಕೇಳು, ಜನಕ್ಕೆ ಸೇವೆ ಮಾಡು, ಓಟ್ ಹಾಕು.